ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ಇನ್ನೂ ಕೂಡ ಬರ್ತಡೇ ವಿಶಸ್ ಬರ್ತಾನೆ ಇದೆ. ತುಂಬಾ ಖುಷಿ ಆಗ್ತಿದೆ. ಅಂತಂದರೆ ಲೇಟಾಗಿ ನೋಡೋರು ಇರ್ತಾರಲ್ವಾ, ಅವರು ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂತ ತುಂಬ ಜನ ವಿಶ್ ಮಾಡ್ತಿದ್ದೀರಾ. ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆಯೇ ತುಂಬ ಕಮೆಂಟ್ಸ್ ಬರ್ತಾ ಇದೆ. ಅಂದರೆ ಏನಂದರೆ ಗಾಯ್ಸ್, ಒಂದು ಕಮೆಂಟ್ಸ್ ಬರ್ತಾ ಇದೆ. ಏನಂದರೆ, ಅತ್ತೆ ಮತ್ತು ಗಂಡ ಮನೆಯಲ್ಲಿ ಜಗಳ ಆಡ್ತಾ ಇದ್ದಾರೆ ಮೇಡಮ್. ನನಗೆ ಮಕ್ಕಳಿದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ, ಚಿಕ್ಕವರವರಿನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ದಯವಿಟ್ಟು ಇದಕ್ಕೊಂದು ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ಮತ್ತು ಇನ್ನೊಬ್ಬರು ಅಷ್ಟೇ, ಮನೆಯಲ್ಲಿ ಡೈಲಿ ಜಗಳ ಮೇಡಮ್, ಈ ರೀತಿ ನನ್ನ ಗಂಡಂಗೂ ನನಗೂ ತುಂಬಾ ಜಗಳ ಆಗ್ತಿದೆ, ಪರಿಹಾರ ತಿಳಿಸಿ ಅಂತ ಕೇಳಿದ್ದೀರಾ. ಹಾಗೆಯೇ ಇನ್ನೂ ಒಂದಿಬ್ಬರು 3 ಜನ ಹಣ ಅನ್ನೋದು ಹಣಕ್ಕೆ ಏನಾದರೂ ಕೈ ಹಾಕಿದ್ರೆ ಸ್ಟ್ರಕ್ ಆಗ್ತಿದೆ. ನನಗೆ ಹಣ ಬರ್ತಾ ಇಲ್ಲ. ಹಾಗೆಯೇ 4 to 5 lakhs ನಾನು ಕೊಟ್ಟಿದ್ದೀನಿ ಒಬ್ಬರಿಗೆ. ಅವ್ರು ನನಗೆ 5 years ಆದರೂ ಕೂಡ ನನಗೆ ರಿಟರ್ನ್ ಬ್ಯಾಕ್ ಕೊಡ್ತಾ ಇಲ್ಲ. ಈ ರೀತಿ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ದೀರಾ. ಇದೆಲ್ಲನೂ ಕೂಡ ನಾನು ವಿಡಿಯೋನ ಆದಷ್ಟು ಬೇಗ ನಿಮಗೆ ಮಾಡ್ತೀನಿ, ಓಕೆನಾ? ಯಾಕಂದರೆ ನಾನು ಒಂದ್ಸಲ ನನ್ನ ಚಾನಲಲ್ಲಿ ಬಂದು ಗಾಯ್ಸ್ ಸುಮ್ಮನೆ ಅದು ನೋಡ್ಕೊಂಡು ಇದು ನೋಡ್ಕೊಂಡು ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ಮಾಡಿ ಹಾಕಲ್ಲ. ಒಂದು ಸಲ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಓಕೆ ಫೈನ್, ಇದರಿಂದ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ? ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ದಯವಿಟ್ಟು ನಿಮಗೆ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಳ್ತೀನಿ. ಆದಷ್ಟು ಬೇಗ ನಿಮಗೆ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಆದಷ್ಟು ಬೇಗ ರೆಮಿಡಿನ ಮಾಡ್ತೀನಿ, ಓಕೆನಾ? ಆದಷ್ಟು ಬೇಗ ಅಂದರೆ ಶೀಘ್ರದಲ್ಲೇ ನಾನು ನಿಮಗೆ ರೆಮಿಡಿನ ಮಾಡ್ತೀನಿ. ಯಾಕಂದರೆ ಒಂದಿಬ್ಬರು ಕಮೆಂಟ್ ಮಾಡಿದರು, ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಹಾಗೆಯೇ ನಿಮ್ಮ ಕೆಲಸ ಏನು ಹೇಳಿ, ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ, ಓಕೆನಾ? ಲೈಕ್ ಕೊಡೋಕ್ಕೇನು ಕಾಸು ಕೊಡಬೇಕಾ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕಾಸು ಕೊಡಬೇಕಾ? ಇಲ್ಲ ಅಲ್ವಾ? ನಿಮ್ಮ ಕಡೆಯಿಂದ ಏನೋ, ಈಗ ನನ್ನ ಕಡೆಯಿಂದ ನಿಮಗೆಲ್ಲ ಹೆಲ್ಪ್ ಆದರೆ, ನನಗೆ ಕಷ್ಟ ಅಂತ ಬಂದಾಗ ದೇವರು ನನ್ನ ನಿಜವಾಗ್ಲೂ ಕಾಪಾಡ್ತಾರೆ ಅನ್ನೋದು ನನ್ನ ನಂಬಿಕೆ, ಓಕೆನಾ? ಹಾಗೆಯೇ ನೀವು ಇನ್ನೊಬ್ರು ಕಷ್ಟಕ್ಕೆ ನೆರವಾದರೆ ನಿಮಗೂ ಕೂಡ ದೇವರು ಕಾಪಾಡ್ತಾರೆ, ಕೈ ಹಿಡಿದು ನಡೆಸ್ತಾರೆ ಗಾಯ್ಸ್. ಅದಂತೂ ಮಾತ್ರ ನಾನು 100% ಬರ್ಕೊಡ್ತೀನಿ, ಓಕೆನಾ? ಒಂದು ನೆಗೆಟಿವಿಟಿ ಇದೆ ಅಂತ ಅಂದಮೇಲೆ ಒಂದು ಪಾಸಿಟಿವಿಟಿ ಕೂಡ ಇದೇ ಇರುತ್ತೆ, ಆಯಿತಾ? ಸೊ ನನ್ನ ನಂಬಿಕೆ ಅದು. ನಾನು ಇನ್ನೊಬ್ರು ಕಷ್ಟಕ್ಕಾದರೆ ನನಗೂ ಕೂಡ ನನಗೆ ಕಷ್ಟ ಅಂತ ಬಂದೇ ಬರುತ್ತೆ. ಅಂದರೆ ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ ಅಲ್ವಾ? ಸೊ ಏನೋ ಒಂದು ನಮ್ಮ ಕಡೆಯಿಂದ ನಿಮ್ಗೆ ಹೆಲ್ಪ್ ಆದರೆ ಸಾಕು. ಹಾಗೆಯೇ ನಿಮ್ಮ ಕಡೆಯಿಂದ ಮತ್ತೊಬ್ಬರಿಗೆ ಇನ್ನೊಬ್ರಿಗೆ ಹೆಲ್ಪ್ ಆದರೆ ಸಾಕು. ಅದಕ್ಕೆ ಹೇಳ್ತಾ ಇರೋದು, ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ನಿಜವಾಗ್ಲೂ ವ್ಯೂಸ್ಗಾಗಲಿ ಕಮೆಂಟ್ಸ್ಗಾಗಲಿ ಲೈಕ್ಸ್ಗಾಗಲಿ ನಾನು ಕೇಳ್ತಾ ಇಲ್ಲ ಗಾಯ್ಸ್. ಏನೋ ಒಂದು ನಿಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ ಸಾಕು ಅಷ್ಟೇ, ಓಕೆನಾ? ಸೊ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಏನಾರು ನೋಡ್ತಾ ಇದ್ದರೆ ಅವರು ಹೇಗೆ ಮೇಡಮ್ ಈ ರೀತಿ ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ರ ಕಷ್ಟಕ್ಕೆ ನಾವು ನೆರವಾಗ್ತೀವಿ ಅಂತ ನೀವು ಕೇಳಬಹುದು. ನಿಮ್ಮ ಒಂದು ಲೈಕ್ ಅಂದ ಗಾಯ್ಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ? ನಿಮ್ಮ ಥರ ಕಷ್ಟಪಡೋರು, ಅಂದರೆ ಹಣ ಇಲ್ಲದೆ ಇರೋರು, ನಮಗೆ ಹೊರಗಡೆ ಹೋಗಿ ಪೂಜೆ ಮಾಡ್ಸೋಕ್ಕಾಗ್ತಾ ಇಲ್ಲ, ಶಾಸ್ತ್ರಗಳನ್ನ ಕೇಳೋಕ್ಕಾಗ್ತಾ ಇಲ್ಲ, ನಮ್ಗೆ ತುಂಬ ಬಡತನ ಜಾಸ್ತಿ ಆಗಿದೆ, ಹಣ ಎಲ್ಲನೂ ಕಳ್ಕೊಂಡಿದ್ದೀವಿ, ಹಣ ಅನ್ನೋದು 1 ರೂಪಾಯಿ ನಿಲ್ತಾ ಇಲ್ಲ, ಈ ರೀತಿ ತುಂಬ ಜನ ಕಷ್ಟಪಡೋರು ಇದ್ದೇ ಇರ್ತಾರೆ, ಆಯಿತಾ? ಅವ್ರಿಗೆ ಈ ಒಂದು ವಿಡಿಯೋ ಅನ್ನೋದು ಮುಟ್ಟಿದ್ರೆ, ಅವರು ಕೂಡ ಈ ಒಂದು ವಿಡಿಯೋ ಅನ್ನೋದು ಅವರು ಕೂಡ ಲೀಕ್ ಆಗಿ ಅವರು ಕೂಡ ತಲುಪಿದ್ರೆ ನಿಜವಾಗ್ಲೂ ಈ ಒಂದು ಅಂದರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳು ನಾನು ಯಾವುದು ಹೇಳೋದಿಲ್ಲ, ಸರಿನಾ? ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳನ್ನ ಮಾತ್ರ ನಾನು ಹೇಳೋದು. ಅವರು ಕೂಡ ಅವ್ರ ಮನೆಯಲ್ಲಿ ಈ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ರೆಮಿಡಿಗಳನ್ನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಂಡ್ರೆ ಅಷ್ಟೇ ಸಾಕು, ಓಕೆನಾ? ಯಾಕಂದರೆ ತುಂಬ ಸಾಲನ ಮಾಡ್ಕೊಂಡಿರ್ತಾರೆ, ಸಾಲ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರೆ. ಅದನ್ನು ನನ್ನ ಕಣ್ಣಿಂದ ನಾನು ನೋಡಿದ್ದೀನಿ. ದಯವಿಟ್ಟು ಆ ರೀತಿ ಏಡಿತನ ಕೆಲಸನ ಮಾಡೋಕ್ಕಂತೂ ಹೋಗಬೇಡಿ. ಕಷ್ಟ ಅಂದಮೇಲೆ ದೇವರು ಅದಕ್ಕೆ ಪರಿಹಾರ ಅನ್ನೋದು ತಿಳಿಸ್ಕೊಟ್ಟಿರ್ತಾನೆ. ಅದನ್ನು ನಮ್ಮ ಕಡೆಯಿಂದ ಆಗಿರಬಹುದು, ಇಲ್ಲ ಮತ್ತೊಬ್ಬರ ಕಡೆ ಇನ್ನೊಬ್ಬರ ಕಡೆಯಿಂದ ಆಗಿರಬಹುದು, ನಿಮಗೆ ರೀಚ್ ಆಗ್ಬೋದು ಕೆಲವೊಂದು ವಿಡಿಯೋಗಳು. ಆ ವಿಡಿಯೋಗಳನ್ನ ನೋಡಿಕೊಂಡು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ಯಾಕಾಗೋದಿಲ್ಲ, ಯಾಕೆ ನಿಮ್ಮ ಕಷ್ಟ ಪರಿಹಾರ ಸಿಗೋದಿಲ್ಲ? ನಿಜವಾಗ್ಲೂ ಸಿಕ್ಕೇ ಸಿಗುತ್ತೆ. ಆದರೆ ನೀವು ಒಂದು ನಂಬಿಕೆ ಅನ್ನೋದು ತುಂಬಾ ಬಹಳ ಮುಖ್ಯ ಆಗಿರುತ್ತೆ, ಸರಿನಾ? ಯಾವುದೇ ಒಂದು ರೆಮಿಡಿ ಮಾಡ್ಕೋಬೇಕಾದ್ರೂ ನಂಬಿಕೆಯಿಂದ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆಯೇ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಗೈಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಸ್ಟು ಈ ಒಂದು ರೆಮಿಡಿಯಿಂದ ಏನು ಯೂಸಸ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಸರಿನಾ? ಯಾಕಂದರೆ ನೀವು ಕೇಳ್ಬೋದು, ಏನು ಮೇಡಮ್ ಈ ಥರ ಎಲ್ಲ ಮಾಡ್ತೀರಾ ಪರಿಹಾರಗಳನ್ನ, ಇದರಿಂದ ಏನು ಯೂಸಸ್ ಅಂತ ಕೇಳ್ಬೋದು. ಸೊ ಅದಕ್ಕೆ ನಾನು ಫಸ್ಟು ನಿಮಗೆ ಯೂಸಸ್ನ ತಿಳಿಸ್ಬಿಟ್ಟು ಆಮೇಲೆ ನಿಮಗೆ ನೆಕ್ಸ್ಟು ಯಾವ್ಯಾವ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಬೇಕು, ಯಾವ ವಾರ ಮಾಡ್ಕೋಬೇಕು, ಯಾವ ಟೈಮಲ್ಲಿ ಮಾಡ್ಕೊಳ್ಬೇಕು ಎಲ್ಲನೂ ಕೂಡ ತಿಳಿಸ್ತೀನಿ. ಹಾಗೆಯೇ ಗಾಯ್ಸ್, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಿಜವಾಗ್ಲೂ ಆನ್ಸರ್ ಮಾಡ್ತೀನಿ. ಹಾಗೆಯೇ ಏನಾದರೂ ನಿಮಗೆ ರೆಮಿಡಿಗಳು ಬೇಕು ಅಂದರೂ ಕೂಡ ಕಮೆಂಟ್ಸ್ ಮಾಡಿ. ಶೀಘ್ರವಾಗಿ ಅತಿ ಶೀಘ್ರದಲ್ಲೇ ನಿಮಗೆ ರೆಮಿಡಿಗಳನ್ನ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ? ಸೊ ಬನ್ನಿ ತಡ ಮಾಡಿದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಏನಂದರೆ ಗಾಯ್ಸ್,
ಕಷ್ಟ ಅಂತ ಬಂದಮೇಲೆ ದೇವರು ಪರಿಹಾರ ಕೂಡ ತಿಳಿಸ್ಕೊಟ್ಟಿರ್ತಾನೆ ಅಲ್ವಾ. ತುಂಬ ಜನ ಏನು ಮಾಡ್ತೀರಾ ಅಂತಂದರೆ ಸಾಲನ ಮಾಡ್ಕೊಳ್ತೀರಾ. ಸಾಲನ ನೀವು ಬೇಕು ಅಂತ ಮಾಡೋದಿಲ್ಲ, ಪರಿಸ್ಥಿತಿ ಅನಿವಾರ್ಯಗಳು ಸಾಲನ ಮಾಡೋ ರೀತಿ ಮಾಡಿಬಿಡುತ್ತೆ ಆಯಿತಾ. ಆ ಸಾಲಗಳನ್ನ ತೀರ್ಸೋಕೆ ಆಗ್ತಾ ಇರೋದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀರಾ ಆಯಿತಾ, ಅದು ನನಗೂ ಅರ್ಥ ಆಗುತ್ತೆ. ಕಷ್ಟಪಟ್ಟು ದುಡಿತೀರಾ ಅಂದರೂ ಕೂಡ ನಿಮಗೆ ₹1 ಮನೆಯಲ್ಲಿ ಉಳಿತಾ ಇರೋದಿಲ್ಲ, ಧನಾಕರ್ಷಣೆ ಆಗ್ತಾ ಇಲ್ಲ ಮನೆಯಲ್ಲಿ. ಯಾವುದೇ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ರೂ ಕೂಡ ಅದು ನನಗೆ ಆಗ್ತಾ ಇಲ್ಲ. ಈ ರೀತಿ ಏನಾದರೂ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಆಯಿತಾ. ಒಂದು ನೆಗೆಟಿವಿಟಿ ಯಾರ ಮನೆಯಲ್ಲಿ ಇರುತ್ತೋ ಅವ್ರ ಮನೆಯಲ್ಲಿ ಏಳಿಗೆನೂ ಆಗಲ್ಲ, ನೀವು ಎಷ್ಟೇ ದುಡಿದ್ರೂ ₹1 ಕೂಡ ಉಳಿಯೋದಿಲ್ಲ ಸರಿನಾ. ಒಂದು ನೆಗೆಟಿವಿಟಿ ಇದ್ದರೆ ಅದನ್ನು ಫಸ್ಟು ನೀವು ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಪಾಸಿಟಿವಿಟಿ ಅನ್ನೋದು ಮನೆ ಒಳಗಡೆ ಬಂದಮೇಲೆ ನೀವೇ ರಾಜ ರಾಣಿ ಅಂತಲೇ ಹೇಳ್ಬೋದು. ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಒಳ್ಳೆಯದಾಗುತ್ತೆ. ಹಣ ಅನ್ನೋದು ನಾನಾ ಮೂಲೆಗಳಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರಿನಾ. ಹಾಗೆಯೇ ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲೂ ಕೂಡ ಏನಾದರೂ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ. ಕೆಲವರು ಕಣ್ಣುಗಳು ಬೀಳುತ್ತೆ ಆಯಿತಾ. ನೋಡಪ್ಪ ಅಕ್ಕಪಕ್ಕದವ್ರ ಕಣ್ಗಳೇ, ಅಕ್ಕಪಕ್ಕ ನಿಮ್ಮ ಶಾಪ್ ಪಕ್ಕ ಅಕ್ಕಪಕ್ಕ ಬೇರೆ ಶಾಪ್ಗಳಿರುತ್ತಲ್ವಾ, ಅವ್ರ ಕಣ್ಗಳು ಬೀಳುತ್ತೆ. ಅಂದರೆ ನೋಡಪ್ಪ ಇಷ್ಟು ಚೆನ್ನಾಗಿ ಸೇಲ್ ಆಗ್ತಿದೆ, ಚೆನ್ನಾಗಿ ದುಡ್ಡು ಮಾಡ್ಕೋತಾವನು ಇವನು, ಈ ಥರ ಎಲ್ಲ ಕಣ್ಣುಗಳು ಇದ್ದರೂ ಕೂಡ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ ಓಕೆನಾ. ಹಾಗೆಯೇ ಹಣಕ್ಕೆ ಏನಾದರೂ ಕಣ್ಣು ಬಿದ್ದಿದ್ರೆ, ಹಣ ಆಕರ್ಷಣೆಗೆ, ನಿಮ್ಮ ಮನೆಯಲ್ಲಿ ಧನ ಆಕರ್ಷಣೆಗೆ, ಹಣ ಆಕರ್ಷಣೆಗೆ ಏನಾದರೂ ಕಣ್ಣೇನಾದರೂ ಬಿದ್ದಿದ್ರೆ, ಅಂದರೆ ಅಕ್ಕಪಕ್ಕದವರೆಲ್ಲ ನೋಡಪ್ಪ ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಾವ್ರು ಅವರು, ಈ ರೀತಿ ಕಣ್ಣೆಲ್ಲ ಆಗ್ತಾರಲ್ವ, ಕೆಟ್ಟ ದೃಷ್ಟಿಗಳು ಕಣ್ಣೇನಾದರೂ ಬಿದ್ದಿದೆ, ಹಣಕ್ಕೆ ಆಗಿರುವಂಥ ದೃಷ್ಟಿ ಕೂಡ ಈ ಒಂದು ಪರಿಹಾರದಿಂದ ಅದ್ಭುತವಾಗಿ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸನ ಮಾಡುತ್ತೆ ಓಕೆನಾ. ಸೊ ಬನ್ನಿ ಯಾವ ರೀತಿ ಇಷ್ಟು ಯೂಸಸ್ ಇದರಿಂದ ಸರಿನಾ. ಸೊ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಪರಿಹಾರಕ್ಕೆ ಗಾಯ್ಸ್ ನಾನಿಲ್ಲಿ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಸರಿನಾ. ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದದ್ದು. ಕಲ್ಲುಪ್ಪನ್ನ ನೀವು ರೆಮಿಡಿಗಳನ್ನ ಮಾಡ್ಕೊಳ್ಳಿಕ್ಕೆ ಒಂದು ₹20 ಪ್ಯಾಕೆಟಿಗೆ ಸಿಗುತ್ತೆ ಅಲ್ವಾ. ಕಲ್ಲುಪ್ಪನ್ನೇ ತೊಗೋಬೇಕು, ಪುಡಿ ಉಪ್ಪು ತೊಗೋಬೇಡಿ. ಅದನ್ನು ಹೊಸದಾಗಿ ತಂದು ಇಟ್ಕೊಳ್ಳಿ. ಈ ಒಂದು ರೆಮಿಡಿಗಳಿಗೆ ಗಾಯ್ಸ್ ಒಂದು ₹30 ನಿಮಗೆ ಕೆಲಸ ಮುಗಿದೋಗ್ಬಿಡುತ್ತೆ. ಅಂದರೆ ತಂತ್ರಗಳನ್ನ ನೀವು ಒಂದು ₹30 ಮುಗಿಸ್ಕೊಬಿಡ್ಬೋದು ಸರಿನಾ. ಹಾಗೆಯೇ ಒಂದು ಗಾಜಿನ ಗ್ಲಾಸ್ನ ಬೌಲ್ನ ತೊಗೋಬೇಕಾಗುತ್ತೆ. ಬೌಲ್ ಆಗಿರ್ಬೋದು, ಇಲ್ಲ ಪ್ಲೇಟ್ ಆಗಿರ್ಬೋದು, ಯಾವುದಾದ್ರೂ ತೊಗೊಳ್ಳಿ ನಿಮ್ಮ ಇಷ್ಟ ಸರಿನಾ. ಆದರೆ ಗಾಜು ಆಗಿರಬೇಕು. ಗಾಜು ಅನ್ನೋದು ಒಂದು ನೆಗೆಟಿವಿಟಿನ ಎಳ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನು ಪ್ರತಿ ಸಲ ನಿಮಗೆ ಗಾಜುನೇ ತೊಗೊಳ್ಳಿ ಅಂತ ಹೇಳೋದು ಸರಿನಾ. ಅದ್ರ ಜೊತೆಗೆ ಪರಮ ಪವಿತ್ರವಾದಂಥದ್ದು ನಮ್ಮ ಆಹಾರದ ರುಚಿನ ಹೆಚ್ಚಿಸಲಿಕ್ಕೆ ಅಲ್ಲದೆ ಈ ಒಂದು ಉಪ್ಪು ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಹಾಗೆಯೇ ಸಮುದ್ರದಲ್ಲೇ ಉದ್ಭವವಾಗಿರೋದು. ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು. ಹಾಗೆಯೇ ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ನೀವು ಯಾವುದೇ ಒಂದು ರೆಮಿಡಿನ ಮಾಡಬೇಕಾದ್ರೆ ಈ ಒಂದು ಕಲ್ಲುಪ್ಪನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಅದ್ಭುತವಾಗಿ ಶೀಘ್ರದಲ್ಲೇ ನಿಮ್ಮ ಕಷ್ಟಗಳಿಗೆ ಮುಕ್ತಿನ ಕೊಳ್ತೀರಾ ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು ಕಲ್ಲುಪ್ಪನ್ನೇ ಯೂಸ್ ಮಾಡಿ ಅಂತ. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಗಾಯ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ವಾಯ್ಸ್ ಕ್ಲಿಯರಾಗಿ ಬರ್ತಾ ಇಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ಗಾಯ್ಸ್ ನೋಡಿ, ಈ ಕಲ್ಲುಪ್ಪು ಅನ್ನೋದು ಯಾವ ಒಂದು ತಂತ್ರ ದೋಷಗಳಿಗಾಗಿರಬಹುದು, ಯಾವುದೇ ಒಂದು ದೋಷಗಳನ್ನ ಕಳೆಯಲಿಕ್ಕೆ, ಹಾಗೆಯೇ ದೃಷ್ಟಿ ಆಗಿರ್ಬೋದು, ದೃಷ್ಟಿ ದೋಷಗಳಾಗಿರಬಹುದು, ಅಕ್ಕಪಕ್ಕದವ್ರದ್ದು ಕಣ್ಣು ದೃಷ್ಟಿ ಆಗಿರಬಹುದು, ಎಲ್ಲನೂ ಕೂಡ ಕಳೀಲಿಕ್ಕೆ, ಹಾಗೆ ಅದ್ರ ಜೊತೆಗೆ ಮೇಯ್ನಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ನೆಗೆಟಿವಿಟಿನ ಹೊಡೆದು ಮನೆಯಿಂದ ಹೊರಗಡೆ ಓಡಿಸ್ಲಿಕ್ಕೆ ಈ ಒಂದು ಕಲ್ಲುಪ್ಪು ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ ಓಕೆನಾ. ಸೊ ಅದಕ್ಕೆ ನಾನಿಲ್ಲಿ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಗಾಜಿನ ಬೌಲ್ ಒಳಗಡೆ ನಾನು 3/4 ಭಾಗದಷ್ಟು ಕಲ್ಲುಪ್ಪನ್ನ ಹಾಕೋಬೇಕಾಗುತ್ತೆ ನೋಡಿ. 3/4 ಭಾಗದಷ್ಟು, ಇನ್ನೂ ಸ್ವಲ್ಪ ತೊಗೊಳ್ಳಿ, ತೊಂದರೆ ಇಲ್ಲ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಒಂದು ಪರಿಹಾರನ ಮಾಡ್ತಾ ಇರೋದು ಅಷ್ಟೇ. ಇದ್ರ ಜೊತೆಗೆ ಗಾಯ್ಸ್ ನೋಡಿ, ಇಲ್ಲಿ ಒಂದು ಬಟ್ಲಡಿಕೆನ ನಾನು ತೊಗೊಂಡಿದ್ದೀನಿ. ಬಟ್ಲಡಿಕೆ ಅನ್ನೋದು ತುಂಬಾ ಪರಮ ಪವಿತ್ರವಾದದ್ದು, ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಂತಲೂ ಹೇಳ್ಬೋದು ಸರಿನಾ. ಒಂದು ಬಟ್ಲಡಿಕೆನ ಇದ್ರ ಜೊತೆಗೆ ಇಟ್ಕೋಬೇಕಾಗತ್ತೆ. ಹಾಗೆಯೇ ನಾನಿಲ್ಲಿ 5 ಏಲಕ್ಕಿನ ನಾನು ತೊಗೊಂಡಿದ್ದೀನಿ. ಏಲಕ್ಕಿನ ಕ್ಲೀನಾಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. ನಾನು ಇದನ್ನು ನಿಮಗೆ ತಂತ್ರಗಳನ್ನ ಮಾಡಿ ತೋರಿಸ್ಲಿಕ್ಕೆ ನಾನು ಈ ರೀತಿ ಏಲಕ್ಕಿನ ಯೂಸ್ ಮಾಡ್ತಿದ್ದೀನಿ ಗಾಯ್ಸ್ ಓಕೆನಾ. ನೀವು ಕ್ಲೀನಾಗಿ ಒಂದು ಗ್ರೀನ್ ಕಲರ್, ಫುಲ್ ಗ್ರೀನ್ ಇರುತ್ತೆ ನೋಡಿ, ಆ ರೀತಿ ನೋಡ್ಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ. ನೋಡಿ ನಾನು 5 ಏಲಕ್ಕಿನ ತೊಗೊಂಡಿದ್ದೀನಿ. ಏಲಕ್ಕಿನ ಏನಕ್ಕೆ ಯೂಸ್ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಏಲಕ್ಕಿ ಅನ್ನೋದು ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ ಆಯಿತಾ. ಹಾಗೆಯೇ ಮಾತೆ ಮಹಾಲಕ್ಷ್ಮಿಗೆ ಅತಿಯಾಗಿ ತುಂಬಾ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು ಸರಿನಾ ಈ ಏಲಕ್ಕಿ. ಅದಕ್ಕೆ ನಾನಿಲ್ಲಿ 5 ಏಲಕ್ಕಿನ ತೊಗೊಂಡಿದ್ದೀನಿ
ನೋಡಿ ಈ ರೀತಿ ಒಂದು ಬಟ್ಲಡಿಕೆನ ಮಧ್ಯ ಇಟ್ಕೊಳ್ಳಿ. ಹಾಗೆಯೇ ಸುತ್ತ ಈ ರೀತಿ ಏಲಕ್ಕಿನ ನೀವು ಇಟ್ಕೊಳ್ಬೇಕಾಗತ್ತೆ. ಹಾಗೆಯೇ ಗಾಯ್ಸ್ ಇದ್ರ ಜೊತೆಗೆ ನಾನು 5 ರೂಪಾಯಿ ಕಾಯಿನ್ನ ತೊಗೊಂಡಿದ್ದೀನಿ, ಸರಿನಾ. ಗೋಲ್ಡ್ ಕಾಯಿನ್ನೇ ತೊಗೊಳ್ಳಿ, ಬೇರೆ ಕಾಯಿನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. 1 ರೂಪಾಯಿ ಕಾಯಿನ್ ಯೂಸ್ ಮಾಡ್ಬೋದಾ ಮೇಡಮ್ ಅಂತ ಕೇಳಬಹುದು. ಬೇಡ, 1 ರೂಪಾಯಿದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ಗೋಲ್ಡ್ ಕಾಯಿನೇ ಆಗಬೇಕು. ಯಾಕೆ ಇಲ್ಲಿ ನಾನು 5 ರೂಪಾಯಿ ಕಾಯಿನು ಹಾಗೆಯೇ 5 ಏಲಕ್ಕಿನ ತೊಗೊಂಡಿದ್ದೀನಿ ಅಂತಂದರೆ 5 ಅನ್ನೋದು ಪಂಚಭೂತಕ್ಕೆ ನಾವು ಹೋಲಿಸ್ತೀವಿ ಅಲ್ವಾ. ಪಂಚಭೂತಕ್ಕೆ ನಾವು ಹೋಲಿಸೋದ್ರಿಂದ ಅತಿ ಶೀಘ್ರವಾಗಿ ನಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದಕ್ಕೆ ನಾನಿಲ್ಲಿ 5 ರೂಪಾಯಿ ಕಾಯಿನು ಹಾಗೆಯೇ 5 ಏಲಕ್ಕಿನ ನಾನು ತೊಗೊಂಡಿದ್ದೀನಿ. ಹಾಗೆಯೇ ಒಂದೇ ಒಂದು ಬಟ್ಲಡಿಕೆ ಸಾಕು, ಜಾಸ್ತಿ ಇರುತ್ತೆ. 5 ತೊಗೋಬೇಕಾ ಮೇಡಮ್ ಅಂತ ಏನಿಲ್ಲ, ಒಂದೇ ಒಂದು ತೊಗೊಳ್ಳಿ ಸಾಕು. ಆದರೆ ಏಲಕ್ಕಿ ಮತ್ತು 5 ರೂಪಾಯಿ ಕಾಯಿನ್ನ ನೀವು ತೊಗೊಳ್ಬೇಕಾಗುತ್ತೆ. ಈ ಒಂದು ತಂತ್ರ ಪರಿಹಾರನ ಗಾಯ್ಸ್ ನೀವು ಯಾವ ವಾರ ಬೇಕಾದರೂ ಮಾಡ್ಬೋದು. ಇಂಥ ವಾರನೇ ಮಾಡಬೇಕು, ಮಂಗಳವಾರನೇ ಮಾಡಬೇಕು, ಅಮಾವಾಸ್ಯೆ ಹುಣ್ಣಿಮೆ ಮಾಡಬೇಕು, ಶುಕ್ರವಾರ ಮಾಡಬೇಕು, ಗುರುವಾರ ಭಾನುವಾರ, ಯಾವ ವಾರ ಅಂತ ಏನಿಲ್ಲ ಗಾಯ್ಸ್, ಆಯಿತಾ. ಇವತ್ತು ನಾನು ವಿಡಿಯೋ ಹಾಕ್ತಿದ್ದೀನಲ್ವ, ಈಗ ಹಾಕಿದ ತಕ್ಷಣವೇ ನೀವು ಸಂಜೆನೇ ಮಾಡ್ಕೊಳ್ಳಿ. ಆದರೆ ಈ ಒಂದು ರೆಮಿಡಿನ ನೀವು ಯಾವ ವಾರ ಬೇಕಾದರೂ ಮಾಡ್ಬೋದು, ಆದರೆ ಸಂಜೆ ಟೈಮೇ ಮಾಡಬೇಕಾಗತ್ತೆ, ಸರಿನಾ. ಸಂಜೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ನೀವು ಫಸ್ಟು ಈ ಬೌಲ್ ಒಳಗಡೆ ಈ 3/4 ಭಾಗದಷ್ಟು ನೀವು ಉಪ್ಪನ್ನ ತೊಗೊಂಡು 5 ಏಲಕ್ಕಿ 5 ರೂಪಾಯಿ ಕಾಯಿನ್ ಹಾಗೆ ಒಂದು ಬಟ್ಲಡಿಕೆನ ಹಾಕ್ಬಿಟ್ಟು ನೀವು ಮತ್ತು ಮಹಾಲಕ್ಷ್ಮಿಗೆ ಒಂದು 6 ಗಂಟೆ ಮೇಲೆ ಮಾಡ್ಕೊಳ್ಳಿ. ದೀಪ ಎಲ್ಲ ಹಚ್ಕೊಳ್ಳಿ ಮನೆಯಲ್ಲಿ. ದೀಪ ಎಲ್ಲ ಹಚ್ಚಿಬಿಟ್ಟು ನೀವು ಈ ಒಂದು ಬೌಲ್ನ ಈ ರೀತಿ ಒಂದು ಪ್ಲೇಟ್ ಹಾಕ್ಬಿಟ್ಟು ನೀವು ಇಟ್ಟುಬಿಟ್ಟು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಇದನ್ನು ಇಟ್ಟುಬಿಟ್ಟು ಕೇಳ್ಕೋಬೇಕು, ಸಂಕಲ್ಪನ ಮಾಡ್ಕೋಬೇಕು. ಅತಿ ಬೇಗನೆ ನಮಗೆ ನಮ್ಮ ಸಾಲದಿಂದ ಮುಕ್ತಿ ಕೊಡು ತಾಯಿ. ನಾವು ಈ ಒಂದು ತಂತ್ರನ ಮಾಡ್ಕೊಳ್ತಾ ಇರೋದು ನನ್ನ ಹಣಕಾಸಿನ ಸಮಸ್ಯೆ ಅನ್ನೋದು ದೂರ ಆಗಬೇಕು. ಒಂದು ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಯಿಂದ ಹೊರಗಡೆ ಹೋಗಬೇಕು. ಪಾಸಿಟಿವಿಟಿ ಅನ್ನೋದು ಅಂದರೆ ನೀನು ನಮ್ಮ ಮನೆಗೆ ಬಂದು ನೆಲೆಸು ತಾಯಿ. ನಿಮ್ಮ ಕಷ್ಟಗಳು ಏನಿದೆ ಎಲ್ಲನೂ ಕೇಳ್ಕೊಳ್ಳಿ ಗೈಸ್, ಆಯಿತಾ. ಹಾಗೆಯೇ ಬಿಸ್ನೆಸ್ ಮಾಡೋ ಜಾಗದಲ್ಲೂ ಕೂಡ ಇದನ್ನು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ನಾನಾ ಮೂಲಗಳಿಂದ ನನಗೆ ಹಣ ಅನ್ನೋದು ಬರಬೇಕು. ಹಾಗೆಯೇ ನನ್ನ ಸಮಸ್ಯೆಗಳು, ಈ ರೀತಿ ಸಮಸ್ಯೆಗಳು ಇದ್ದಾವೆ, ಇದೆಲ್ಲ ಕ್ಲಿಯರ್ ಆಗಬೇಕು ಅಂತ ನಿಮ್ಮ ಸಮಸ್ಯೆಗಳು ಏನೇನಿದೆ ಎಲ್ಲನೂ ಕೂಡ ಕೇಳಿಕೊಂಡು ನೀವು ಈ ಒಂದು ಬೌಲ್ನ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಕೊಳ್ಳಿ, ಸರಿನಾ. ಅಂದರೆ ಮಕ್ಕಳೆಲ್ಲ ಇದ್ದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ಬೀರು ಮೇಲ್ಗಡೆ ಇಟ್ಕೊಳ್ಳಿಲ್ಲ, ಬೀರು ಕೆಳಗಡೆ ಇಟ್ಕೊಳ್ಳಿ. ಈ ವಾರ್ಡ್ರೋಬ್ ಇದೆ ಕೆಳಗಡೆ ಇಡೋಕ್ಕಾಗಲ್ಲ ಅಂತ ಅನ್ನೋರು ಅಂದರೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ, ನಿಮ್ಮ ಮನೇಲಿ ಯಾರು ಜಾಸ್ತಿ ಓಡಾಡಬಾರ್ದು ಅಂಥ ಜಾಗದಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡಿ, ಸರಿನಾ. ಇಟ್ಟಾದಮೇಲೆ ಗಾಯ್ಸ್ ನೀವು ಈ ಒಂದು ಬೆಳಿಗ್ಗೆ ಅಂದರೆ ಇವತ್ತು ಸಂಜೆ ಮಾಡ್ಕೋತೀರಾ ಅಂತ ಅಂದ್ಕೊಳ್ಳಿ, ಬೆಳಿಗ್ಗೆವರೆಗೂ ಇದು ಅಲ್ಲೇ ಇರಬೇಕು. ನೀವು ಯಾವ ಮೂಲೆಯಲ್ಲಿ ಇಟ್ಟಿರ್ತೀರಾ ಆ ಮೂಲೆಯಲ್ಲೇ ಇದು ಇರಬೇಕಾಗತ್ತೆ. ಅದಾದ್ಮೇಲಿಂದ ಇದನ್ನು ತೊಗೊಂಡೋಗ್ಬಿಟ್ಟು ಈ ಕಾಯಿನ್ನ ನೀವು ಯಾವುದಾದ್ರೂ ಒಂದು ದೇವಿಯ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ಈ ಕಾಯಿನ್ನ ಹಾಕ್ಬಿಡಿ, ಸರಿನಾ. ಹಾಕ್ಬಿಟ್ಟು ಈ ಕಲ್ಲುಪ್ಪು ಹಾಗೆಯೇ ಏಲಕ್ಕಿ ಮತ್ತು ಬಟ್ಲಡಿಕೆ 3 ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಹಸಿರು ಗಿಡದ ಹತ್ರ ನೀವು ಹಾಕ್ಬಿಡಿ. ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ತೊಗೊಂಡೋಗ್ಬಿಟ್ಟು ಹಾಕ್ಬಿಡಿ. ಒಂದು ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಇದು ಅದನ್ನು ಹೇಳ್ಕೊಂಡಿರುತ್ತೆ, ಸರಿನಾ. ಒಂದು ಚೂರು ಕೂಡ ಏಲಕ್ಕಿ ಆಗಿರಬಹುದು, ಬಟ್ಲಡಿಕೆ ಆಗಿರಬಹುದು, ಉಪ್ಪಾಗಿರಬಹುದು, ಯಾವುದು ಕಾಯಿನ್ ಆಗಿರಬಹುದು ಯಾವುದು ಕೂಡ ಕೆಳಗಡೆ ಒಂದು ಚೂರು ಬೀಳದೇ ಇರೋ ರೀತಿ ನೋಡ್ಕೋಬೇಕು, ಸರಿನಾ. ಸೊ ನೋಡಿಕೊಂಡು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಗಿಡದ ಹತ್ರ ಹಾಕಿಬಿಟ್ಟು ಈ ಒಂದು ಬೌಲ್ನ ಮತ್ತೆ ತಂದುಬಿಟ್ಟು ನೀವು ವಾಶ್ ಮಾಡಿಕೊಂಡು ಮತ್ತೆ ರೀಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಓಕೆನಾ. ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಗಾಯ್ಸ್. ನಿಜವಾಗ್ಲೂ ನೋಡಿ 24 ಗಂಟೆನಲ್ಲೇ ನಿಮಗೆ ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ, ಸರಿನಾ. ಅಂದರೆ ಸ್ವಲ್ಪ ಸುಧಾರಣೆ ಅನ್ನೋದು ಸಿಗುತ್ತೆ. ನಾನಾ ಮೂಲೆಗಳಿಂದ ನಿಮಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೂ ಗೊತ್ತು ತುಂಬ ಜನ ಕಷ್ಟಪಡ್ತಾ ಇರ್ತೀರಾ ಅಂತ, ನನಗೂ ಗೊತ್ತು, ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿಗಳು. ಯಾಕಂದರೆ ಕಮೆಂಟ್ಸ್ ಬರ್ತಾ ಇರುತ್ತೆ ಅಲ್ವಾ, ನನಗೆ ನೋಡಿದ್ರೆ ನನಗೂ ಕೂಡ ತುಂಬಾ ಹರ್ಟ್ ಆಗುತ್ತೆ, ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಒಂದು ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡ್ರೆ ಯಾಕಾಗಲ್ಲ, ನಿಜವಾಗ್ಲೂ ಹಾಗೆ ಆಗುತ್ತೆ. ಒಂದು ಪಾಸಿಟಿವಿಟಿ ಅನ್ನೋದನ್ನ ನೀವು ಮೈಂಡಲ್ಲಿ ಬೆಳೆಸ್ಕೋಬೇಕು, ಸರಿನಾ. ಒಂದು ನೆಗೆಟಿವಿಟಿನ ನಾವು ಹೊರಗಡೆ ಹಾಕಬೇಕು ಅಂತಂದರೆ ಒಂದು ಪಾಸಿಟಿವಿಟಿ ಆಗಿ ನಾವು ಒಂದು ಪಾಸಿಟಿವ್ ಆಗಿ ನಾವು ಕೂಡ ಥಿಂಕ್ ಮಾಡಬೇಕು. ಜೊತೆಗೆ ಒಂದು ಪಾಸಿಟಿವ್ ಆಗಿ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೆಯದಂತೂ ಹಾಗೆ ಆಗುತ್ತೆ, ಓಕೆನಾ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆಯೇ ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ತುಂಬ ಜನ ರಿಪ್ಲೈ ಮಾಡಿದ್ದೀರಾ, ಕಮೆಂಟ್ಸ್ ಕೂಡ ಮಾಡಿದ್ದೀರಾ.
ಇದ್ದೀರಾ, ತುಂಬ ಥ್ಯಾಂಕ್ಸ್. ಸಾಸಿವೆ ಜೊತೆ ಮಾಡ್ಕೊಳ್ಳುವಂಥ ರೆಮಿಡಿ, ಅದು ಕೂಡ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದರದ್ದೆಲ್ಲದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಮ್ಮೆ ನೋಡಿಕೊಂಡು ನೀವು ಕೂಡ ಮನೆಯಲ್ಲೇ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ, ಆಯಿತಾ. ಅದ್ರ ಜೊತೆಗೆ ದಯವಿಟ್ಟು ಲೈಕ್ ಮಾಡಿ, ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ ಅಂತ ಹೇಳ್ತಾ, ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ನಾನು ನಿಜವಾಗ್ಲೂ ಎಲ್ಲರಿಗೂ ಕೂಡ ನಾನು ಕಮೆಂಟ್ಸಿಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಯಾವುದು ಕೂಡ ನಾನು ಪೆಂಡಿಂಗ್ ಇಟ್ಟಿಲ್ಲ ಗೈಸ್. ಪ್ರತಿಯೊಬ್ಬರು ಯಾರೇ ನನಗೆ ಮಾಡಿದ್ರು ಕೂಡ ಕಮೆಂಟ್ಸ್ನ ನಾನು ನೋಡಿದ ತಕ್ಷಣವೇ ನಾನು ರಿಪ್ಲೈ ಮಾಡ್ತೀನಿ, ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅಷ್ಟೇ. ಯಾಕಂದರೆ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಿಮ್ಮ ಕಷ್ಟಗಳು ಕೂಡ ನನ್ನ ಕಷ್ಟ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು. ಓಕೆ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.